ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರೂ ಈ ಮುಂಜಾನೆ ವೇಳೆಯಲ್ಲಿ ದಾಹದಿಂದ ದೇವರ ಮೇಲೆ ನಂಬಿಕೆ ಇಟ್ಟು ದೇವರ ಸನ್ನಿಧಿಯಲ್ಲಿ ಬಂದಿರುವಂಥ ಪ್ರಿಯ ದೇವರ ಮಗುವೆ, ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೌದು, ಈ ಮುಂಜಾನೆ ವೇಳೆಯಲ್ಲಿ ನಾವು ದೇವರು ಕೊಟ್ಟಂಥ ಆಲೋಚನೆ ಧ್ಯಾನಿಸಿ ಪ್ರಾರ್ಥನೆಯೊಟ್ಟಿಗೆ ಮುಂದೆ ಹೋಗೋಣ. ಸ್ತೋತ್ರ ಸ್ವಾಮಿ. ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದಲ್ಲಿರುವಂಥ ತಂದೆಯ ದೇವರೇ, ಅಪ್ಪ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ತಂದೆಯ ದೇವರೇ, ಎಂದಿನಂತೆ ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ ನಿನ್ನ ಸನ್ನಿಧಿಲಿ ಅಪ್ಪ ಜೀವನ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂತಹ ಕೃಪೆಯಾಗಿ ಸ್ತೋತ್ರ ಕರ್ತನೆ. ದೇವರೇ, ಹೌದು ಸ್ವಾಮಿ, ನಮ್ಮನ್ನು ನೀನು ಕರೆದಿರುವ ದೇವರಾಗಿದ್ದೆ ಕರ್ತನೆ. ಈ ಲೋಕದಲ್ಲಿ ಜೀವಿಸುವಾಗ ಬಂದಿರುವಂಥ ಎಲ್ಲ ಅಪಮಾನಗಳು, ಕಷ್ಟಗಳು, ರೋಗಗಳು, ದುಃಖಗಳು, ಇದರ ಮಧ್ಯದಲ್ಲಿ ನಮ್ಮನ್ನು ಬಲಪಡಿಸಿ ಸಂತೈಸಿದ ದೇವರು ನೀನಾಗಿದ್ದೆ ಕರ್ತನೆ. ತಂದೆಯ ದೇವರೇ, ಈ ದಿನ ನಿನ್ನ ಜೀವನ ವಾಕ್ಯಕ್ಕೆ ನನ್ನನ್ನು ನೋಡ್ತಿರೋ ಪ್ರತಿಯೊಬ್ಬರನ್ನು ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ದೇವರಾತ್ಮನೆ, ಈ ದಿನ ನೀನು ನಮ್ಮ ಸಂಗಡ ಮಾತಾಡು ಸ್ವಾಮಿ. ಅಪ್ಪ, ಮಾನಸಿಕವಾಗಿ ಏನು ಮಾತಾಡದಂತೆ ನಿನ್ನ ದಿವ್ಯ ಆಲೋಚನೆ ಹೊರಡಲ್ಪಡಲಿಕ್ಕೆ ಕರ್ತನೆ. ದೇವರಾತ್ಮನೆ, ಹೌದು ರಾಜ, ನಿನ್ನ ವಾಕ್ಯವಾದ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು, ನಿನ್ನ ವಾಕ್ಯವಾಗಿದೆ ನಮ್ಮನ್ನು ಸತ್ಯದ ಮಾರ್ಗದ ಕಡೆ ನಡೆಸುವಂಥದ್ದು, ನಿನ್ನ ವಾಕ್ಯವಾಗಿದೆ ನಮ್ಮನ್ನು ಸಂತೈಸುವಂಥದ್ದು. ತಂದೆಯ ದೇವರು, ನೋಡುವಂಥ ಒಬ್ಬೊಬ್ಬರನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ಈ ಮುಂಜಾನೆ ವೇಳೆ ಪ್ರತಿಯೊಬ್ಬರು ಒಂದು ತೀರ್ಮಾನದೊಟ್ಟಿಗೆ ನೇನೆಲ್ಲೋ ಕೃಪೆ ತೋರು ಸ್ವಾಮಿ. ನಿನ್ನ ಹಸ್ತಕ್ಕೆ ಸಮರ್ಪಿಸಿಟ್ಟು ಪ್ರಾರ್ಥಿಸ್ತಾನೆ. ಎಲ್ಲ ಸ್ತೋತ್ರ ಘನಮನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿಕ್ಕೆ ಅತಿ ಶೀಘ್ರದಲ್ಲಿ ಬೇಗನೆ ಬರುವಂಥ ಯೇಸುವಿನ ಮೊದಲು ನಮ್ಮದು ಪ್ರಾರ್ಥಿಸ್ತಾನೆ ನನ್ನ ಪರಲೋಕದ ತಂದೆಯ ದೇವರೇ, ಆಮೇಲೆ ಸ್ತೋತ್ರ. ಕರ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಸಲ್ಲಿಸ್ತೀನಿ. ಪ್ರಿಯ ದೇವರ ಮಕ್ಕಳು, ನಿಮ್ಮೆಲ್ಲರೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಈ ಮುಂಜಾನೆ ವೇಳೆಯಲ್ಲಿ ದೇವರ ಅತಿ ಪರಿಶುದ್ಧ ನಾಮದಲ್ಲಿ ನೀವೆಲ್ಲರೂ ದೂರದಲ್ಲೂ ಹತ್ತಿರದಲ್ಲೂ ಎಲ್ಲಿದ್ದರೂ ಸಹ ನೀವು ಚೆನ್ನಾಗಿದ್ರದ ನಾನು ಭಾವಿಸ್ತೀನಿ. ಇರುವಂಥ ಸ್ಥಳದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಮುಂಜಾನೆ ವೇಳೆ ನಾವು ದೇವ್ರ ಸನ್ನಿಧಿ ದೇವರು ಕೊಟ್ಟಂಥ ಆಲೋಚನೆ ಧ್ಯಾನಿಸೋಣ. 1 ಥೆಸಲೋನಿಕದವರಿಗೆ ಬರೆದ ಪತ್ರಕ್ಕೆ 4ನೇ ಅಧ್ಯಾಯ 7-8 ವಾಕ್ಯ ತೆಗೆದಿರೋದು ಓದಿ. ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗುವುದಕ್ಕೆ ಕರೆದನು. ಹೀಗಿರಲು ಈ ಮಾತನ್ನು ತಾತ್ಸಾರ ಮಾಡುವವನು ಮನುಷ್ಯರನ್ನು ತಿರಸ್ಕರಿಸುವುದು ಮಾತ್ರವಲ್ಲದೆ ಪವಿತ್ರಾತ್ಮ ವರವನ್ನು ನಿಮಗೆ ದಯಪಾಲಿಸುವ ದೇವರನ್ನು ತಿರಸ್ಕರಿಸುತ್ತಾನೆ. ಆಮೇನ್. ಪ್ರಿಯ ದೇವರ ಮಗುವೆ, ಈ ಒಂದು ವಾಕ್ಯಕ್ಕಾಗಿ ನಾನು ದೇವರು ಸ್ತೋತ್ರ ಮಾಡ್ತೀನಿ. ಯಾಕಾಗಿ ಈ ಮುಂಜಾನೆ ವೇಳೆಯಲ್ಲಿ ನಾನು ಬೇರೆ ಆಲೋಚನೆ ಕೊಡೋಣ ಅಂದ್ಕೊಂಡಿದ್ದು, ಈ ಒಂದು ಆಲೋಚನೆ ಬಂದಿದೆ ಅಂದರೆ ದೇವರು ಇದನ್ನು ಏನೋ ಕಾರ್ಯ ಮಾಡ್ತಾರೆ. ಯಾರೋ ಈ ದಿನದಲ್ಲಿ ಅನೇಕ ಭಂಡತನದಲ್ಲಿ ಒಬ್ಬರನ್ನ ನೋಡಿಕೊಂಡು ಬೇಜಾರು, ಒಬ್ಬರು ನೋಡ್ರೆ ಸಾಕು ಹೊಟ್ಟೆ, ಒಬ್ಬರು ನೋಡ್ರೆ ಸಾಕು ಅವ್ರು ಹಂಗೆ ಇವ್ರು ಹಿಂಗೆನೋ. ಪ್ರಿಯ ದೇವರ ಮಗು, ದೇವರು ನಮ್ಮನ್ನು ಕರೆದಿದ್ದು ಭಂಡತನಕ್ಕೆ ಇಲ್ಲ, ಆಗಲ್ಲ, ನಾನು ನಂದು ಅನ್ನೋದಿದ್ದರೆ ನಿನ್ನ ಜೀವಿತದಲ್ಲಿ ಬಿಡುಗಡೆ ಇಲ್ಲ. ಅನೇಕರು ಅನ್ಕೋತಾರೆ, ದೇವರೇ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ದೇವರೇ ನಾನು ಉಪವಾಸ ಮಾಡ್ತೀನಿ, ಸಭೆಗೆ ಹೋಗ್ತೀನಿ, ಸ್ವಾಮಿ ಸ್ವಾಮಿ ಅನ್ನೋರು ಯಾರು ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ. ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ. ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೆ, ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗುವುದಕ್ಕೆ ಕರೆದನು. ಈ ದಿನದ ಪ್ರಿಯ ದೇವ್ರ ಮಗುವೆ, ಯಾರು ಯಾವ ವಿಷಯದಲ್ಲಿ ಬಂಡತನದಲ್ಲಿದ್ದೀರಾ? ಪ್ರಿಯ ದೇವರ ಮಗುವೆ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಕೈಯಲ್ಲಿ ಒಂದು ಕ್ಷಮಿಸಕ್ಕಾಗದಿರುವಂಥ ವಿಷಯ ನಿನ್ನ ಮನಸ್ಸಿನಲ್ಲಿದೆಯಾ? ಈ ದಿನ ದೇವರೊಟ್ಟಿಗೆ ಒಪ್ಪಿಸಿಕೊಟ್ಟೋದನ್ನು ಕ್ಷಮಿಸು. ನಿನ್ನೊಬ್ಬರು ನೋಡುವುದಾದರೆ ನಿನ್ನಲ್ಲಿ ಒಂದು ಭೇದ, ಭಿನ್ನತೆ, ಮನಸ್ತಾಪ, ಕೋಪ ಎದ್ದು ಬರ್ತಿದೆಯಾ? ಅದು ನಿನ್ನ ಆಶೀರ್ವಾದಕ್ಕೆ ನಿನ್ನ ತಡೆ ಆಗ್ತಾ ಇದೆ. ಪ್ರಿಯ ದೇವ್ರ ಮಗುವೆ, ಈ ದಿನದಲ್ಲಿ ಎಲ್ಲರೂ ದೇವ್ರ ಮಕ್ಕಳು ಚೆನ್ನಾಗಿ ಮಾಡ್ತಾರೆ, ಎಲ್ಲರೂ ಚೆನ್ನಾಗಿರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಉಪವಾಸ ಮಾಡ್ತಾರೆ. ಆದರೆ ನಮ್ಮ ಆಶೀರ್ವಾದಕ್ಕೆ, ನಮ್ಮ ಬಂಡತನ, ನಮ್ಮ ತಪ್ಪು ಪಾಪಗಳೇ ಆಶೀರ್ವಾದಕ್ಕೆ ತಡೆ ಆಗುತ್ತೆ. ಅದರಿಂದ ದೇವರು ಹೇಳ್ತಿರುವಂಥ ಮಾತು, ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗುವುದಕ್ಕೆ ಕರೆದನು. ಎಷ್ಟು ಜನ ನಂಬ್ತೀರ? ನಂಬುವರು ಆಮೇನ್ ಅದು ಟೈಪ್ ಮಾಡಿ. ಆಮೇನ್. ಎಸ್, ನಾನು ನಂಬುತ್ತೇನೆ. ದೇವರು ನನ್ನ ಶುದ್ಧ ಮಾಡುವುದಕ್ಕಾಗಿ ಕರೆದನು. ಈ ಲೋಕದ ಯಾತ್ರೆಯಲ್ಲಿ ಜೀವಿಸುವಾಗ ನಾನು ಪಾಪಿಯಾಗಿದ್ದೆ. ಏನು ಗೊತ್ತಿಲ್ಲದಂಥ ದೇವರು ಯಾರು ಅಂತ ಗೊತ್ತಿಲ್ಲದಂಥ ಪರಿಸ್ಥಿತಿಯಲ್ಲಿ ತಂದೆ ತಾಯಿಗೆ ಗೌರವ ಕೊಡದೆ, ತಂದೆ ತಾಯಿನ ಸನ್ಮಾನಿಸದೆ, ದೇವರ ಭಯವಿಲ್ಲದೆ ಈ ಲೋಕದಲ್ಲಿ ಜೀವಿಸ್ತಿದ್ದೆ. ಮಾಡಬಾರ್ದ ಕೆಲಸದಲ್ಲಿ ಮಾಡಿ ಒಂದು ನರಕದ ಮಾರ್ಗದಲ್ಲಿ ಹೋಗುತ್ತಿದ್ದಂಥ ನನ್ನನ್ನು, ಪಾಪದಲ್ಲಿದ್ದಂಥ ನನ್ನನ್ನು ಪ್ರಿಯ ದೇವ್ರ ಮಗುವೆ, ನನಗಾಗಿ ನಿನಗಾಗಿ ಆತನು ಕಲುವಾರ ಶಿಲುಬೆಯ ಮೇಲೆ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟು ಈ ದಿನ ನನ್ನನ್ನು ಶುದ್ಧರಾಗುವುದಕ್ಕೆ ಕರೆದಿದ್ದಾನೆ. ಈ ದಿನ ದೇವರು ನಮ್ಮನ್ನು ಕರೆದಿರುವಾಗ ಇನ್ನೂ ನಾನು ನೀನು ಬಂಡತನದಲ್ಲಿರುವುದು ಸರಿನಾ? ಅನೇಕರಿಗೆ ದೇವರು ಗಂಡನ ಮುಖಾಂತರ, ಹೆಂಡತಿ ಮುಖಾಂತರ ಅಥವಾ ಸೇವಕರ ಮುಖಾಂತರ, ಕುಟುಂಬದವ್ರ ಮುಖಾಂತರ ಮಾತಾಡ್ತಾ ಇರ್ತಾರೆ. ಆದರೆ ದೇವರ ಮಾತಿಗೆ ಕಿವಿ ಕೊಡ್ತಿಲ್ಲ. ಪ್ರಿಯ ದೇವ್ರ ಮಗುವೆ, ನಾನು ನೀನು ಈ ದಿನ ಈ ಒಂದು ವಾಕ್ಯ ಕೇಳುವಾಗ ನಾವು ಯಾವ ವಿಷಯದಲ್ಲಿ ಬಂಡತನದಲ್ಲಿದ್ದೇವೆ
ಅದನ್ನು ನಾವು ಕಂಡಿಡಿದು ಈ ದಿನದಲ್ಲಿ ಆ ಒಂದು ಬಂಡತನದ ವಿಷಯದ ಮೇಲೆ ನಾವು ಜಯ ಹೊಂದಬೇಕು. ಆ ಬಂಡತನ ನಮಗೆ ಬರುವಾಗ ದೇವರ ಮಾತು ನಾವು ತಾತ್ಸಾರ ಮಾಡ್ತೀವಿ, ಕೇರ್ಲೆಸ್ ಮಾಡ್ತೀವಿ. ಮಾತ್ರ ಮನುಷ್ಯ ನಾವು ಏನಾದ್ರು ಹೇಳುವಾಗ ಅದನ್ನು ನಾವು ತಿರಸ್ಕರಿಸುವುದಿಲ್ಲ. ಮಾತ್ರ ಪವಿತ್ರಾತ್ಮ ನಮ್ಗೆ ದಯಪಾಲಿಸುವಂಥ ಒಂದೇನೋ ದೇವರು ಹೇಳುವಂಥ ಒಂದು ಮಾತು ಸಹ ಏನು ಮಾಡ್ತೀವಿ, ತಿರಸ್ಕರಿಸ್ತೀವಿ. ಯಾವಾಗ ಬಂಡತನ ಈ ದಿನದ ಪ್ರಿಯ ದೇವ್ರ ಬಂಡತನ ನಮ್ಮಲ್ಲಿ ಇರುವುದೇ ಆದರೆ ಮುಂದೆ 8ನೇ ವಾಕ್ಯ ನೋಡೋದು ಆದರೆ, ಹೀಗಿರಲು ಈ ಮಾತನ್ನು ತಾತ್ಸಾರ ಮಾಡುವವನು ಯಾರು ಬಂಡತನ ಇರುವವನು 100% ತಾತ್ಸಾರ. ಈ ದಿನದಲ್ಲಿ ಪ್ರಿಯ ದೇವ್ರ ನಿನ್ನ ಜೀವಿತದಲ್ಲಿ ಒಂದು ತಾತ್ಸಾರ, ಒಂದು ಏನೋ ಒಂಥರ ಕೇರ್ಲೆಸ್ಸು ಈ ಥರ ಹೋಗ್ತಿದೆ ಅಂದರೆ ಎಲ್ಲೋ ಬಂಡತನ ಅಡ್ಕೊಂಡಿದೆ. ಇದನ್ನು ನಮ್ಮ ಜೀವಿತದಲ್ಲಿ ಬೇಡವಾದ ಬಂಡತನ ಇರುವುದಾದರೆ ತೆಗೆದುಹಾಕೋಣ. ಯಾಕಂದರೆ ದೇವರ ಆಶೀರ್ವಾದಕ್ಕೆ ನಮ್ಮ ಒಂದು ಪಾಪಗಳ ತಡೆಯಾಗಿರುತ್ತೆ. ಅದಕ್ಕಾಗಿ ಪ್ರಿಯ ದೇವ್ರ ಮಗು ನಮ್ಮನ್ನು ಶುದ್ಧರಾಗೋದಕ್ಕೆ ಆತನ ಕರೆದಿರುವಾಗ ನಾವು ಇನ್ನೂ ಬಂಡತನದಲ್ಲೇ, ಇನ್ನೂ ಪಾರಂಪರಿಕ ಸ್ವಭಾವ, ಇನ್ನೂ ಪಾಪದಲ್ಲೇ ಬಿದ್ದಿರೋದು ಹೇಗೆ? ನಾಯಿ ಕಕ್ಕಿದ್ದನ್ನು ಮತ್ತೆ ತಿರುಗಿ ಹೋಗಿ ನೆಕ್ಕಿತು ಅಂತ ವಾಕ್ಯ ಬರಲ್ಲ. ಅದೇ ಪ್ರಕಾರ ನಮ್ಮ ಜೀವಿತ ಆಗುತ್ತದೆ. ಐಗುಪ್ತದಿಂದ ಕರ್ಕೊಂಬರುವಾಗ ನಾವು ಅಲ್ಲಿ ಹಂಗಿದ್ದೋ ಹಿಂಗಿದ್ದೋ ಇಲ್ಲಿ ಕರ್ಕೊಂಬಂದೆ ಮೋಶೆಗೆ ಗುಂಡ್ಗುಟ್ಬಿಟ್ರು. ಪ್ರಿಯ ದೇವ್ರ ಮಗುವೆ ನನ್ನನ್ನು ದೇವರು ಒಂದು ದಾಸತ್ವದಿಂದ, ಒಂದು ಬಂಧನದಿಂದ ನಮ್ಮನ್ನ ಕರೆದಿದ್ದಾರೆ ಅಂದರೆ ಇನ್ನೂ ನೀನು ಪಾರಂಪರಿಕ ಸ್ವಭಾವದಲ್ಲಿ ನೆನೆಸುವುದೇನು, ಪಾರಂಪರಿಕ ಧ್ಯಾನಿಸುವುದೇನು, ಪಾರಂಪರಿಕ ಇರುವಂಥ ಬೇಡವಾದ ವಿಷಯಗಳನ್ನು ಅದನ್ನು ನೆನೆಸಿ ಇನ್ನೂ ಬಂಡತನದಲ್ಲಿ ಬಿದ್ದಿರುವುದೇನು? ಪ್ರಿಯ ದೇವ್ರ ಮಗುವೆ ನಿನ್ನ ಮೇಲೆ ದೇವರು ಒಂದು ಉದ್ದೇಶವಿಟ್ಟು ನಿನ್ನ ಶುದ್ಧರಾಗುವುದಕ್ಕೆ ಕರೆದಿರುವಾಗ, ನಿನ್ನ ಮೇಲೆ ದೇವರು ಒಂದು ಚಿತ್ತ ಇಟ್ಟಿರುವಾಗ ನೀನು ದೇವರ ಮಾತು ಕಿವಿಗೊಡದಂತೆ ಇನ್ನೂ ಹಳೆಯ ವಿಷಯದಲ್ಲಿ ಇರುವುದಾದರೆ ಹಿಂಗೆ ನಿನ್ನನ್ನು ದೇವರು ಶುದ್ಧರಾಗೋದಕ್ಕೆ ಕರೆದಿದ್ದ. ಅದಕ್ಕಾಗಿ ಹೀಗಿರಲು ಈ ಮಾತನ್ನು ತಾತ್ಸಾರ ಮಾಡುವವನು ಮನುಷ್ಯನನ್ನು ತಿರಸ್ಕರಿಸುವುದು ಮಾತ್ರವಲ್ಲದೆ, ಅನೇಕರು ಮನುಷ್ಯರು ದೇವರು ಡೇಟಾ ಕೇಳೋಕ್ಕಾಗಿಲ್ಲ ಆದರೂ ಮನುಷ್ಯರ ಮುಖಾಂತರ ನಿಮ್ಮನ್ನ ಸಂತೈಸ್ತಾರೆ, ಮನುಷ್ಯರ ಮುಖಾಂತರ ದೇವರು ವಾಕ್ಯ ನಮ್ಮ ಮೇಲೆ ಬಲಪಡಿಸ್ತಾರೆ. ಆದರೆ ಮನುಷ್ಯರ ಮಾತುಗೂ ಸಹ ಕಿವಿ ಕೊಡೋದಿಲ್ಲ. ಪವಿತ್ರಾತ್ಮ ವರವನ್ನು ನಿಮಗೆ ದಯಪಾಲಿಸುವ ದೇವರನ್ನು ತಿರಸ್ಕರಿಸುತ್ತಾರೆ. ನೋಡಿದ್ರ ಯಾವಾಗ ಬಂಡತನ ಬರ್ತು ದೇವ್ರನ್ನು ತಿರಸ್ಕಾರ ಮಾಡ್ತಾರೆ. ದೇವರ ಮಗುವೆ ದೇವರ ತಿರಸ್ಕಾರ ನಿನ್ನಲ್ಲಿ ಬರುವಾಗ ಎಲ್ಲಿ ಬಿಡುಗಡೆ, ಎಲ್ಲಿ ಅಭಿವೃದ್ಧಿ, ಎಲ್ಲಿ ಏಳಿಗೆ? ದೇವ್ರ ಮಗುವೆ ನಿನ್ನ ಜೀವಿತದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ಒಂದು ಮಾರ್ಪಾಟು ಉಂಟಾಗಬೇಕು. ಪ್ರತಿಯೊಬ್ಬರು ಈ ದಿನ ನಾವು ಒಂದು ತೀರ್ಮಾನದೊಟ್ಟಿಗೆ ಎದ್ದೇಳಬೇಕು. ಈ ಪ್ರಾರ್ಥನೆ ಮುಗಿಸಿ ಹೋಗುವಾಗ, ದೇವರೇ ಹೌದು ರಾಜ, ನನ್ನ ಜೀವಿತದಲ್ಲಿ ಇಂಥ ವಿಷಯಗಳು ಬಂಡತನದಿದೆ, ಇಂಥ ವಿಷಯ ಇದೆ, ನಾನು ಒಬ್ಬರ ಹತ್ರ ಹೇಳೋಕ್ಕಾಗೋದಂಥ ವಿಷಯ ಅದನ್ನು ನಾನು ತೆಗೆದುಹಾಕ್ತೇನೆ. ಒಬ್ಬರು ನೋಡುವಾಗ ಕೋಪ ಬರುತ್ತೆ, ಒಬ್ಬರು ನೋಡುವಾಗ ದ್ವೇಷ ಉಂಟಾಗ್ತದೆ. ಈ ದಿನ ದೇವರು ನನ್ನಿಂದ ಆ ದ್ವೇಷದ ಸ್ವಭಾವ ತೆಗೆದುಹಾಕು ರಾಜ, ನಾವು ಒಪ್ಪಿಸಿಕೊಡೋಣ. ಯಾಕಂದರೆ ನಮ್ಮ ಪ್ರಾರ್ಥನೆ ಆತನ ಕೇಳುವಾತನಾಗಿದ್ದಾನೆ. ನೀನು ನನ್ನ ಪ್ರತಿಯೊಂದು ಪ್ರಾರ್ಥನೆಗೆ ಲೆಕ್ಕ ಹೊತ್ತುವಂಥ ದೇವರು ವಾಕ್ಯ ಬರಲ್ಪಟ್ಟಿದೆ. ದೇವರು ಆತನ ಬುತ್ತಲಿಯಲ್ಲಿ ನಿನ್ನ ಕಣ್ಣೀರು ಸ್ಟೋರೇಜ್ ಮಾಡಿಟ್ಟಿದ್ದಾರೆ. ನನ್ನ ಮಗಳು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿದ್ದಾನೆ. ನಾವು ಮಾಡುವಂಥ ಪ್ರತಿಯೊಂದು ಪ್ರಾರ್ಥನೆಗೆ ಲೆಕ್ಕ ಉಂಟು. ಪ್ರಿಯ ದೇವ್ರ ಮಗುವೆ, ಈ ದಿನದಲ್ಲಿ ನಾವು ದೇವರ ಮಾತಿಗೆ ತಾತ್ಸಾರ ಮಾಡ್ತಿದ್ದೀವ, ಅದರ ವಿಷಯದಲ್ಲಿ ನಾವು ಬದಲಾಯಿಸ್ಕೊಳ್ಳೋಣ. ದೇವರೇ ನನ್ನನ್ನು ಕ್ಷಮಿಸು ರಾಜ, ನೀನು ಈ ದಿನದಲ್ಲಿ ಎಷ್ಟೋ ಬಾರಿ ನೀನು ನನ್ನ ಸಂಗಡ ಮಾತಾಡಿದೆ, ಆದರೆ ನಿನ್ನ ಮಾತು ನಾನು ತಾತ್ಸಾರ ಮಾಡಿದ್ದೇನೆ. ದೇವರ ಸೇವಕರ ಮುಖಾಂತರ, ಅದರ ತಾಯಿ ಮುಖಾಂತರ, ನನ್ನ ತಂದೆ ಮುಖಾಂತರ, ನನ್ನ ಯಜಮಾನ ಮುಖಾಂತರ, ನನ್ನ ಗಂಡತಿ ಮುಖಾಂತರ ನೀನು ಮಾತಾಡಿದೆ, ಆದರೆ ನಿನ್ನ ಮಾತು ನಾನು ತಾತ್ಸಾರ ಮಾಡಿದೆ. ಪ್ರಿಯ ದೇವರ ಮಗುವೇ, ಈ ದಿನ ಬದಲಾಗು. ದೇವರನ್ನು ತಿರಸ್ಕರಿಸುವುದು ಇದು ಸರಿಯಲ್ಲ ಪ್ರಿಯ ದೇವರ ಮಗುವೇ. ಅದಕ್ಕಾಗಿ ಈ ಮುಂಜಾನೆ ವೇಳೆ ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ಒಂದು ಬಂಡತನದ ಸ್ವಭಾವ ಇದ್ದರೆ ಅದನ್ನು ನಾವು ತೆಗೆದುಹಾಕೋಣ. ದೇವ ಇಷ್ಟ ಪ್ರಕಾರ ನಾವು ಒಪ್ಪಿಸಿಕೊಡೋದು, ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವಾಗ ಆತನ ಚಿತ್ತದ ಪ್ರಕಾರ ಈ ಮುಂಜಾನೆ ವೇಳೆ ನಮ್ಮ ನಡೆಸುವಾತನಾಗಿದ್ದಾನೆ. ಅದಕ್ಕಾಗಿ ಈ ಮುಂಜಾನೆ ವೇಳೆ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಿಯ ದೇವರ ಮಗುವೆ, ಈ ಒಂದು ಪ್ರಾರ್ಥನೆ ಕೂಟಕ್ಕಾಗಿ ನೀವೆಲ್ಲರೂ ಪ್ರಾರ್ಥಿಸಿ. ನಿಮ್ಮ ಪ್ರಾರ್ಥನೆ ಮನವಿ ಏನಾದರೂ ಇರುವುದಾದರೆ ಕಮೆಂಟ್ ಮೂಲಕ ತಿಳಿಸಿ, ಖಂಡಿತ ನಾವು ಪ್ರಾರ್ಥಿಸ್ತೀವಿ. ಹೌದು, ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ